ನಮ್ಮ ಬಾವ ಫೋನ್ ಮಾಡಿದ್ರು ಅವರಿಗೆ ಅಲ್ಲಿ ಇಲ್ಲಿಂದ ಫೋನ್ ಬಂತಂತೆ ಕಡೆ ಕನ್ಫರ್ಮ್ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಫೋನ್ ಮಾಡಿದೆ. ಅಶೋಕ್ ಪೂಜಾರಿ ಹೌದಿನ ಬರ್ತಾಯಿದ್ದೆ ಅಂತ ಕೂಡಲೇ ಬಂದು ಸ್ಟೇಷನ್ಗೆ ಹೋಯ್ತು. ಅಲ್ಲಿಂದ ಆರ್ಮಿಯವರು ಬಂದಿದ್ದರು, ರಾತ್ರಿ 3 ಗಂಟೆಗೇನೋ ಬಂದಿದ್ರಂತೆ ಅಲ್ಲಿಗೆ ಸ್ಟೇಷನ್ಗೆ. ಎಷ್ಟು ವರ್ಷ ಆಯಿತು ಸೇರಿ 13 ವರ್ಷ ಆಯಿತು. ಮದುವೆ ಆಗಿದೆ 3 ವರ್ಷ ಆಯಿತು ಮದುವೆಗೆ. 2 ವರ್ಷದ ಮಗು ಇದೆ. ಮೊನ್ನೆ ಬರ್ತ್ಡೇ ಮಾಡಿ ಹೋಗಿತ್ತು. ಮೊನ್ನೆ 20 ದಿವಸ ಆಯ್ತು ಬಂದು ಮೊನ್ನೆ ಶನಿವಾರ ಹೋಗಿದ್ದಷ್ಟೇ. 21ಕ್ಕೆ ಹೋಗಿದ್ದು. ಹೋಗ್ತಾ ಹೀಗಾಯಿತು. ಈಗ ಹೇಗೆ ಯಾವಾಗ ಬರ್ತದೆ ಅಂತ ಇವತ್ತಿಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಡೆಲ್ಲಿ ಅಂದರೆ ಫಸ್ಟ್ ಡೆಲ್ಲಿಯಿಂದ ಬೆಳಗಾವಿ ಬರುತ್ತಂತ ಅಪಮಾನ ಬಂತು ನಮಗೆ. ಅಲ್ಲಿಂದ ರೋಡಲ್ಲಿ ಬರೋದಂತ ಆಯಿತು. ಕಡೆಗೆ ಅಶೋಕ್ ಪೂಜಾರೆಲ್ಲ ಅಲ್ಲಿ ಮಾತಾಡಿ ಕಡೆಗೆ MP ಅವರೆಲ್ಲ ಮಾತಾಡಿ ಕಡೆ ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದರೆ ಹತ್ತಿರ ಆಗುತ್ತಂತ ಮಂಗಳೂರಿಗೆ ಬರೋದಂತ ಮಾಡಿದ್ವಿ. ಮಂಗಳೂರಿಂದ ಇಲ್ಲಿ ತಗೊಬರೋದಂತ. ಈಗ ಯಾವಾಗ ಬರ್ತದೆ ಅಂತ ನಿಮಗೆ ಮಾಹಿತಿ? ಇವಾಗ ಸಂಜೆ ಆಗುತ್ತೆ ಅಂತ ಹೇಳ್ತಿದ್ರು. ಇವಾಗ ಸಂಜೆ ಆಗುತ್ತೆ. ನಾಳೆ ಯಾವ್ದಾದ್ರು ಅಲ್ಲಿ ಆರ್ಮಿದ ಹಂಚಿಕೊಂಡದ್ದು ನಿಮ್ಮ ತಮ್ಮ ನಿಮ್ಮ ಹತ್ರ ತಮ್ಮ ಹಣ ಹಿಂಗಿತ್ತು ಕಷ್ಟ ಇತ್ತು ಏನಾದ್ರು? ಯಾಕಂದ್ರೆ ಕರಾವಳಿ ಭಾಗದಾಗ ಮಿಲಿಟರಿ ಪೊಲೀಸ್ ಇಲಾಖೆ ಸೇರೋದೇ ಕಡಿಮೆ ಅಂಥದ್ರಲ್ಲಿ ನಿಮ್ಮ ತಮ್ಮ ಮನಸ್ಸು ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದಂದ್ರೆ ಹೇಳಿದ್ರೆ ಅವರು ಓದಿದ್ದು ಕೋಟೆ ವಿವೇಕ ಶಾಲೆಯಲ್ಲಿ, ಅಲ್ಲಿ NCC ಸೇರಿದ್ರು. ಅದಾದ ನಂತರ ಇಲ್ಲಿ ಮುಂಬೈ ಅಟ್ಯಾಕ್ ಆಯ್ತಲ್ಲ, ಅದರ ನಂತರ ಮಿಲಿಟ್ರಿ ಸೇರಬೇಕಂತ ಅವ್ರು ತುಂಬ ಆಸೆ ಪಟ್ಟರು. ಅದರ ನಂತರ ಅವ್ರು ತುಂಬ ಆಸೆ ಪಟ್ಟಿದ್ದು. ಮೊದಲು ಹಾಗೆ ದೇಶ ಸೇವೆ ಮಾಡಬೇಕು ಅಂತಿದ್ರು. ಇವಾಗ ಕಳ್ಕೊಂಡಿದ್ದೇವೆ ನಾವು ಅವನ್ನ. ಅದಕ್ಕಿಂತ ಈ ಎಲ್ಲ ತುಂಬ ಜನ ಸಾಯ್ತಾರೆ, ಏನೂ ಇಲ್ಲದೆ ಸಾಯ್ತಾರೆ. ಇದು ದೇಶಕ್ಕೆ ಓಟು ಸತ್ತಿದಂತ ಒಂದು ಹೆಮ್ಮೆ ಇದೆ ನಮಗೆ. ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದಂತ ಅಷ್ಟೇ ಹೇಳಿ. ಶಿವರಾಮ ಮೊನ್ನೆ ಇಲ್ಲಿ ಮೊನ್ನೆ ಹೇಳಿದ್ರು ಇನ್ನೂ 4 ವರ್ಷ ಇದೆ ಅಣ್ಣ. ನಾನು 4 ವರ್ಷದ ನಂತರ ಮತ್ತೆ ಇಲ್ಲಿ ಏನಾದರೂ ನಾನು ಕೆಲಸ ನೋಡ್ತೆ. 13 ವರ್ಷ ಆಯಿತು. ಒಟ್ಟು 17 ವರ್ಷಕ್ಕೂ ಇದು ಮಾಡಿ ಅಗ್ರಿ ಮಾಡ್ಕೊಂಡು ಇನ್ನು 4 ವರ್ಷ ಇದೆ ಅಂತ ಹೇಳಿ 4 ವರ್ಷ ಬರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.